ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಅಕ್ಷತಾ ಆರ್ ಇವರು ಕನ್ನಡ ತಂತ್ರಾಂಶಕ್ಕೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರ್ತಾರೆ. ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಡ್ ಗೇಮ್ಸಲ್ಲಿ ಇರೋವಂಥ ಇನ್ನೊಂದು ಆಟ ಬ್ಲ್ಯಾಕ್ ಜಾಕ್. ಈ ಆಟ ಯಾವ ರೀತಿ ಆಡೋದು ಅಂತ ತಿಳ್ಕೊಳ್ಳೋಣ. ಇದು ಆಲ್ರೆಡಿ ಡೈಸ್ ಗೇಮ್ಸಲ್ಲಿ ನಿಮಗೆ ಇದೆ. ಈ ಆಟ ಡೈಸ್ ಗೇಮ್ಸಲ್ಲಿ ಯಾವ ರೀತಿ ಆಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಟ್ಯೂಟೋರಿಯಲ್ ಮಾಡಿದ್ದೆ. ಬಟ್ ಈ ಬ್ಲ್ಯಾಕ್ ಜಾಕ್ ಏನು ಅಂದರೆ ಮೇಯ್ನಾಗಿ ಇದು ಆ್ಯಕ್ಚುಲಿ ಕಾರ್ಡ್ ಗೇಮ್. ಇದು ಕಾರ್ಡ್ಸಿಂದ ಆಡೋವಂಥದ್ದು. ಅವರು ಜಸ್ಟು ಅವಾಗ ಇನ್ನೂ ಕಾರ್ಡ್ ಗೇಮ್ಸ್ ಇಲ್ದಿರೋದ್ರಿಂದ ಡೈಸಲ್ಲೂ ಕೂಡ ಆಡೋಂಥ ಒಂದು ಸಿಸ್ಟಮ್ ಮಾಡಿದರು. ಬಟ್ ಮೇಯ್ನಾಗಿ ಇದು ಇರೋವಂಥದ್ದು ಕಾರ್ಡ್ ಗೇಮ್ ಇದು. ಓಕೆ, ಸೊ ಇದನ್ನು ಯಾವ ರೀತಿ ಆಡೋದು ಅಂತ ನೋಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಈಗಾಗಲೇ ನಾನು ಕಾರ್ಡ್ ಗೇಮ್ಸ್ ಆ್ಯಪಲ್ಲಿ ಇದ್ದೀನಿ. ಇಲ್ಲಿ ಮಾಮೂಲಿ ನೀವು ಈ ಗೇಮ್ನ ರಾಬೋಟ್ ಮೇಲೂ ಆಡ್ಬೋದು, ಅಥವಾ ಪಾಸ್ ಆ್ಯಂಡ್ ಪ್ಲೇ ಲೋಕಲ್ ಪ್ಲೇಯರ್ ಆಡ್ಬೋದು, ಅಥವಾ ಆನ್ಲೈನ್ ಆಡ್ಬೋದು. ಈಗ ಆನ್ಲೈನ್ ಆಡೋಣ ನಾವು. ಈಗ ಕ್ಲಿಕ್ ಮಾಡಿದೆ, ಇಲ್ಲಿ ರೂಮ್ ಕ್ರಿಯೇಟ್ ಮಾಡೋಣ. ನೋಡಿ, ರೂಮ್ ಕ್ರಿಯೇಟ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಯಾವ ಗೇಮ್ ಬೇಕು ಅಂತ ಇಲ್ಲಿ 99 ಸೆಟ್ ಇದೆ, ಚೋರ್ ಪೊಲೀಸ್ ಇದೆ, ಬ್ಲ್ಯಾಕ್ ಜಾಕ್ ಇಷ್ಟಿದೆ. ಈಗ ನಮ್ಗೆ ಬೇಕಾ ಬ್ಲ್ಯಾಕ್ ಜಾಕ್ ಇದೆ ಬೇಕಾಗಿರೋದು. ಸೊ 99 ಮತ್ತು ಸೆಟ್ ಬಗ್ಗೆ ಈಗಾಗಲೇ ಟ್ವಿಟರಲ್ಲಿ ಇದೆ. ನೆಕ್ಸ್ಟು ಚೋರ್ ಪೊಲೀಸ್ ಬಗ್ಗೆನೂ ಬರುತ್ತೆ. ಓಕೆ, ಈಗ ಬ್ಲ್ಯಾಕ್ ಜಾಕ್ ಕ್ರಿಯೇಟ್ ಮಾಡೀನಿ. ಇಲ್ಲಿ ಎಷ್ಟು ಪಾಯಿಂಟ್ಸ್ ಬೇಕು ಅಂತ 5, 10, 15 ಇರುತ್ತೆ. ನಾವು ಸುಮ್ಮನೆ ಈಗ 5 ಪಾಯಿಂಟ್ಸ್ ಇಡೋಣ, ಬೇಗ ಗೇಮ್ ಮುಗಿಲಿ ಅಂತ. ಇಲ್ಲಿ ಯಾರು ಫಸ್ಟು 5 ಪಾಯಿಂಟ್ಸ್ ಮಾಡ್ತಾರೋ ಅವ್ರು ವಿನ್ ಆದಂಗೆ. ಓಕೆ, ಈಗ ಓಪನ್ ರೂಮ್ ಕ್ರಿಯೇಟ್ ಮಾಡೋಣ. ಈಗ ಹನುಮಂತ ಅವರು ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಆಡೋಣ. ಎಸ್, ನಾನು ಎಂಟ್ರ್ ಆಗಿದ್ದೀನಿ. ಹನುಮಂತ ಅವರು ಜಾಯ್ನ್ ಆಗ್ತಾ ಈಗ. ಸೊ ಓಕೆ, ಬಂದಿರೋ ಸ್ನೇಹಿತರೆ, ಒಂದು ನಿಮಿಷ ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಲಿ ಅಂತ. ಓಕೆ, ಸೆಲೆಕ್ಟ್ ಮಾಡಿದ್ದೀನಿ. ಗೇಮ್ ಸ್ಟಾರ್ಟ್ ಮಾಡೋಣ. ಎಸ್ ಕೊಡೋಣ. ಸೊ ಸ್ನೇಹಿತರೆ, ಇದು ಯಾವ ರೀತಿ ಅಂತಂದರೆ ಟೋಟಲ್ಲು ನಮ್ಮ ಹತ್ರ ಸುಮಾರು ಕಾರ್ಡ್ಸ್ ಇರುತ್ತೆ ಅಂತ. ನಮ್ಮ ಹತ್ರ ಇರಲ್ಲ, ಅದು ನಾವು ಪಿಕ್ ಮಾಡಬೇಕು. ನೋಡಿ, ಇಲ್ಲಿ ಆಪ್ಷನ್ ಇದೆಯಲ್ಲ, ನೋಡಿ ಇಬ್ರದ್ದು 0 ಇದೆ. ಪಿಕ್ ಅ ಕಾರ್ಡ್. ನಾವು ಇಲ್ಲಿ ಕಾರ್ಡನ್ನು ಪಿಕ್ ಮಾಡಿದಾಗ ನಮ್ಗೆ ಯಾವುದೊಂದು ಕಾರ್ಡ್ ಬರುತ್ತೆ. ಸೊ ಇಲ್ಲಿ ಯಾವ್ಯಾವ ಕಾರ್ಡ್ಸ್ ಇರುತ್ತೆ ಅಂತ ಅಂದರೆ ಮೇಯ್ನಾಗಿ ಒಂದು ಎಕ್ಕ ಇರುತ್ತೆ. ಎಕ್ಕ ಹೆಂಗಪ್ಪ ಅಂತಂದರೆ ನಿಮಗೆ 1ಇಂದ 10 ಒಳಗೆ ನಿಮ್ಮ ಸ್ಕೋರ್ ಇದ್ದಾಗ ನಿಮ್ಗೆ ಏನಾದ್ರು ಎಕ್ಕ ಸಿಕ್ಕಿದ್ರೆ 11 ಪಾಯಿಂಟ್ ಆ್ಯಡ್ ಆಗುತ್ತೆ. ಅದೇ ನೀವು 10 ಮೇಲೆ ಏನಾದರೂ ಇದ್ದರೆ 11, 12 ಆ ಥರ ನಿಮ್ಮ ಸ್ಕೋರ್ ಇದ್ದಾಗ ಏನಾದ್ರು ಎಕ್ಕ ಬಂದರೆ 1 ಪಾಯಿಂಟ್ ಆ್ಯಡ್ ಆಗುತ್ತೆ. 1 ಅಥವಾ 11 ಆ್ಯಡ್ ಆಗೋಂಥದ್ದು ಸಿಚುವೇಶನ್ ಪ್ರಕಾರ. ಓಕೆ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟು ನಿಮಗೆ 2ಇಂದ 9ವರೆಗೂ 2 ಬಿದ್ದರೆ 2, 3 ಬಿದ್ದರೆ 3 ಆ ಥರ ಎಲ್ಲ ಇರುತ್ತೆ ಕಾರ್ಡು. ಅದು ಯಾವುದಾದ್ರು ಸಿಗ್ಬೋದು ನಿಮಗೆ 2ಇಂದ 9ವರೆಗೂ. ಆಮೇಲೆ 10ದು ಸುಮಾರು ಕಾರ್ಡ್ ಇರ್ತವೆ, ಕಿಂಗು, ಕ್ವೀನು, ಜೋಕರು, ಆಮೇಲೆ ಜಾಕು, ಈ ಥರದ್ದೆಲ್ಲ ಇರುತ್ತೆ. ಸೊ ಇಷ್ಟು ಕಾರ್ಡ್ಸ್ ಇರುತ್ತಲ್ವಾ. ಈಗ ನಮ್ಮ ಟಾರ್ಗೆಟ್ ಏನಪ್ಪ ಅಂತಂದರೆ 21 ಪಾಯಿಂಟ್ ಮಾಡಬೇಕು. 21 ಮೀರಂಗಿಲ್ಲ. 21ಗಿಂತ ಕೆಳಗಿರ್ಬೋದು, ಆದರೆ 21 ದಾಟಂಗಿಲ್ಲ. 21 ದಾಟಿದ್ರೆ ಬಸ್ಟ್ ಆಗುತ್ತೆ. ಓಕೆ, ನೀವು ಬಸ್ಟ್ ಆಗ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕಾರ್ಡ್ ಪಿಕ್ ಮಾಡಬೇಕಲ್ವಾ. ನೋಡಿಲಿ, ಕಾರ್ಡ್ ಪಿಕ್ ಮಾಡ್ತೀನಿ, ಏನು ಬರುತ್ತೆ ನೋಡೋಣ. 6 ಓಕೆ, 6 ಬಂತೀಗ. ನೋಡಿ, ಪಿಕ್ 1 ಮೋರ್ ಕಾರ್ಡ್ ಅಂತ ಇದೆ. ಓಕೆ, ನೋಡಿ ಕರೆಂಟ್ ಸ್ಕೋರ್ 6 ಇದೆ. ಈಗ ಇನ್ನೊಂದು ಕಾರ್ಡ್ ಪಿಕ್ ಮಾಡ್ತೀನಿ. ನೋಡಿ 13 ಬಂತು ಸ್ನೇಹಿತರೆ. ನಾನು ಏನು ಹೇಳಿದ್ದೆ, 21 ದಾಟಬಾರ್ದು, 21ಗಿಂತ ಕಡಿಮೆ ಇರ್ಬೋದು. ನಾನೀಗ 13ಗೆ ಸ್ಟಾಪ್ ಮಾಡ್ಬೋದು. ಈಗ ನೋಡಿ ಇಲ್ಲಿ ಸ್ಟೇಟ್ 13. ನಾನೇನಾದ್ರು 13ಗೆ ಸ್ಟಾಪ್ ಮಾಡ್ಬೋದು. ಈಗ ಸ್ಟಾಪ್ ಮಾಡಿದ್ರೆ ಈಗ ಹನುಮಂತ ಅವರು 13ನ ಚೇಸ್ ಮಾಡಬೇಕು, ಒಂಥರ ಚೇಸಿಂಗ್ ಅಂತಲೇ ಅಂದ್ಕೊಳ್ಳಿದ್ನ. ಸೊ 13ಗಿಂತ ಎಷ್ಟಾದರೂ ಜಾಸ್ತಿ ಮಾಡ್ಬೋದು ಅವ್ರ ಪಾಯಿಂಟು. ಆದರೆ ಅವರು ಅಷ್ಟೇ 21 ದಾಟಂಗಿಲ್ಲ. ಒಂದು ವೇಳೆ ಈಗ ಅವರು 12ಅಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ. 12ಅಲ್ಲಿ ಇದ್ದಾಗ ಅವ್ರಿಗೆ ಏನಾದ್ರು ಕಿಂಗು ಕ್ವೀನ್ ಏನಾದ್ರು ಸಿಕ್ಕಿದ್ರೆ 10 ಆಗುತ್ತಲ್ವ, 22 ಆಗುತ್ತೆ. ಅವಾಗ ಅವ್ರು ಸೋಲ್ತಾರೆ. ಸೊ ನಾನೀಗ 13ಅಲ್ಲಿ ಇದ್ದೀನಲ್ವ, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಥವಾ ನಾನು ಏನಾದ್ರು ಈಗ ಆಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ 8 ಅಷ್ಟೇ ಬರಬೇಕು ನನಗೆ. 8ಗಿಂತ ಮೇಲೆ ಏನಾದ್ರು ಬಂದರೆ 9 ಅಥವಾ 10 ಪಾಯಿಂಟ್ ಇರೋಂಥ 10 ಕಿಂಗು ಕ್ವೀನ್ ಇದೇನಾದ್ರು ಬಂದರೆ ನಂದು ಇಲ್ಲೇ ಬಸ್ಟ್ ಆಗುತ್ತೆ. ಅವ್ರು ಜಸ್ಟ್ ಒಂದೇ ಒಂದು ಕಾರ್ಡ್ ಪಿಕ್ ಮಾಡಿದ ತಕ್ಷಣ ವಿನ್ ಆಗ್ತಾರೆ ಅವರು.
ಸೊ ಆದರೂ ಸುಮ್ಮನೆ ನೋಡೋಣ ಏನು ಬರುತ್ತೆ. Pick one more. Stay at 13. ಸ್ಟೇ ಮಾಡಲ್ಲ, ನಾನು ಇನ್ನೊಂದು ಪಿಕ್ ಮಾಡ್ತೀನಿ. Pick one more card. 8. Stayed at 21. Hanamath Array of ಓಕೆ Stern. ಸ್ನೇಹಿತರೆ, ನೋಡಿ 21 ಬಿದ್ದರೆ ಐಡಿಯಲ್ ನಂಬರ್ ಅದು, ನಾವು ಸೋಲಕ್ಕೆ ಸಾಧ್ಯನೇ ಇಲ್ಲ ಇದು. ಅವರು 21 ಮಾಡಿದ್ರೆ ಇಲ್ಲ ರೌಂಡ್ ವೇಸ್ಟ್ ಆಗುತ್ತೆ, ಇಲ್ಲ ನಾನು ಗೆಲ್ತೀನಿ. ನೋಡೋಣ ಅವರು ಈಗ ಕಾರ್ಡ್ ಪಿಕ್ ಮಾಡ್ತಾರೆ. ಫಸ್ಟ್ ಏನು ಬರುತ್ತೆ ನೋಡೋಣ. 9. Total 9. ಓಕೆ, ಫಸ್ಟ್ 9 ಪಿಕ್ ಮಾಡ್ಯಾರೆ. ಇದು ನಾನು ಸೋಲಕ್ಕಂತೂ ಸಾಧ್ಯ Ace. ಇಲ್ಲ. Total 20. ನೋಡಿ 9ಗಿಂತ 10ಗಿಂತ ಕಡಿಮೆ ಇದ್ದಿದ್ದರಿಂದ ಏಸ್ ಬಿದ್ದಿತ್ತು, ಎಕ್ಕ ಬಿತ್ತು, ಅವ್ರಿಗೆ 11 ಪಾಯಿಂಟ್ ಆ್ಯಡ್ ಆಯಿತು. ಈಗ ಅವರು ಇನ್ನೊಂದು ಆಡಿದ್ರೆ ಇನ್ನೊಂದು ಎಕ್ಕ ಬಿದ್ದರೆ ಓಕೆ ಏಸು. 3. Total 0. Busted. Gaelic Sing wins. Yours turn. Pick a card. ಹಾಂ ನೋಡಿ ಸ್ನೇಹಿತರೆ, ನಾನು ವಿನ್ನದೆ ಈ ರೌಂಡು. ಯಾಕೆಂದರೆ ಅವ್ರು ಅನಿವಾರ್ಯವಾಗಿ ಆಡಲೇಬೇಕಾಗಿತ್ತು. ಯಾಕೆಂದರೆ ಹೆಂಗಿದ್ರು ಸೋಲ್ತಾ ಇದ್ರು ಅವರು. ಲಕ್ ಟ್ರೈ ಮಾಡೋಣ ಅಂತ ಇನ್ನೊಂದು ಎಕ್ಕ ಏನಾದ್ರು ಬಿದ್ದರೆ ರೌಂಡ್ ವೇಸ್ಟ್ ಆಗೋದು. ಅವರು ಏನಾದ್ರು 21 ಪಾಯಿಂಟ್ ಮಾಡಿದರೆ ಈ ರೌಂಡಲ್ಲಿ ಪಾಯಿಂಟ್ ಯಾರೂ ಸಿಗ್ತಾ ಇರಲಿಲ್ಲ, ರೌಂಡ್ ವೇಸ್ಟೆಡ್ ಅಂತ ಹೇಳೋದು. ನೆಕ್ಸ್ಟ್ ಹೊಸ ರೌಂಡ್ ಸ್ಟಾರ್ಟ್ ಆಗೋದು. ಈಗ ನಾನು 1 ಪಾಯಿಂಟ್ ಆಗಿದೆ ನೋಡಿ ಇಲ್ಲಿ. 0. Hanamath Array of 0. Attack Sig 1. ಸೊ ನಾನು 1 ಪಾಯಿಂಟ್ ಆಗಿದೆ. 5 ಪಾಯಿಂಟ್ ಯಾರು ಫಸ್ಟ್ ಮಾಡ್ತಾರೋ ಅವ್ರು ವಿನ್ ಆದಂಗೆ. ಯಾಕೆ ಅಂತಂದರೆ ನಾವು 5 ಇಟ್ಕೊಂಡಿದ್ದೀವಲ್ಲ. ನಿಮ್ಗೇನೋ ಲಾಂಗ್ ಆಡಬೇಕು ಅಂತಂದರೆ 10-15 ಎಲ್ಲ ಆಡ್ಬೋದು. ಈಗ ಇನ್ನೊಂದೇನು ಅಂದರೆ ಯಾರು ವಿನ್ ಆಗ್ತಾರಲ್ಲ ಅವರಿಂದನೇ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ. ಯಾಕೆಂದರೆ ಇದರಲ್ಲಿ ಟಾರ್ಗೆಟ್ ಕೊಡೋದು ಕಷ್ಟ, ಚೇಸ್ ಮಾಡೋದು ಈಸಿ. ಯಾಕೆಂತಂದ್ರೆ ಹೆಂಗಿದ್ರು ಸೋಲ್ತೀನಿ ತಡಿ ನೋಡೋಣ ಲಕ್ಕು ಅಂತ ಮುಂದಕ್ಕೆ ಹೋಗ್ತಾರೆ. ಬಟ್ ಫಸ್ಟ್ ಆಡ್ತಾರಲ್ಲ ಅವ್ರಿಗೆ ಎಲ್ಲಿ ನಿಲ್ಲಬೇಕು ಅನ್ನೋದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಹಂಗಾಗಿ ಯಾವಾಗಲೂ ಕೂಡ ವಿನ್ ಆದವರಿಂದನೇ ರೌಂಡ್ ಸ್ಟಾರ್ಟ್ ಆಗೋದು. ಈಗ ನಾನು ವಿನ್ ಆಗಿರೋದ್ರಿಂದ ನನ್ನಿಂದನೇ ಸ್ಟಾರ್ಟ್ ಆಗ್ತಾ ಇದೆ. Hand of 0. Pick a card. ಪಿಕ್ ಮಾಡ್ತೀನಿ ಈಗ. 8. Current score colon 8. ಓಕೆ 8ಅಲ್ಲಂತೂ ಇನ್ನೊಂದು ಪಿಕ್ ಮಾಡ್ಬೋದು ಯಾವುದೇ ಅನುಮಾನ ಇಲ್ದಂಗೆ. Current score. Pick one more card. ಯಾಕಂದರೆ ಮ್ಯಾಕ್ಸಿಮಮ್ 11 ಬಿದ್ದರೂ ಕೂಡ ಈಗ 19 ಆಗುತ್ತೆ. King. Current score colon 18. ಓಕೆ 18ಗೆ ಸ್ಟಾಪ್ ಮಾಡ್ತೀನಿ ನಾನು. ಇನ್ನು ಈಗ ನೆಕ್ಸ್ಟ್ ಏನಾದರೂ ನಾನು ಇನ್ನೊಂದು ಪಿಕ್ ಮಾಡಿದ್ರೆ ಸೋಲೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಮ್ಯಾಕ್ಸಿಮಮ್ 3 ಬೇಕು. 3ಇಂದ 4, 5, 6, 7, 8, 9, 10 ಯಾವ್ದು ಬಿದ್ದರೂ ಸೋಲ್ತೀನಿ ನಾನು. ಆಲ್ಮೋಸ್ಟ್ ಸೋಲೋದೇನೆ ಈಗ ಇನ್ನೊಂದು ಪಿಕ್ ಮಾಡಿದ್ರೆ. Current pick one more card. ಹಂಗಾಗಿ Stay at 18. ಸ್ಟೇ ಮಾಡೋಣ. Stayed at 18. Card games. Hanamath Array of Stern. ಈಗ ಅವರು ನೋಡೋಣ 19, 20, 21 5. ಮಾಡಬೇಕು. Total 5. ಅಟ್ಲೀಸ್ಟ್ 18 ಮಾಡಿದ್ರು ರೌಂಡ್ ವೇಸ್ಟ್ ಆಗುತ್ತೆ. 5 ಬಿದ್ದಿದೆ ಫಸ್ಟು. ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು 10. ಬರುತ್ತೆ. Total 15. ಓಕೆ 15. ನೆಕ್ಸ್ಟು 10 ಬೀಳಲಿ. 7. Total 0. Busted. Gaelic Sing wins. Yours turn. Pick a ನೋಡಿ card. ನಾನು ಗೆದ್ದೆ. ಯಾಕೆ ಅಂದರೆ 15ಅಲ್ಲಿದ್ದರು ಅವಾಗ ಅವ್ರಿಗೆ ಮ್ಯಾಕ್ಸಿಮಮ್ 6 ಒಳಗೆ ಬೇಕಾಯಿತು ಅವ್ರಿಗೆ ಏನಾದರೂ. ಬಟ್ 7 ಬಿತ್ತು, 22 ಹೋಗಿದ್ರಿಂದ ಬಸ್ಟ್ ಆಯಿತು, ನಾನು ಗೆದ್ದೆ ಈ ರೌಂಡ್. ಓಕೆ 0. Attack. Target colon. Attack Sig 2. Hanamath Array of 0. Image. ಓಕೆ Attack target colon 5 points. Image. ಟಾರ್ಗೆಟ್ 5 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಯಾರು ಫಸ್ಟ್ 5 ಪಾಯಿಂಟ್ಸ್ ಮಾಡ್ತಾರೋ ಅವ್ರಿಗೆ ಗೆದ್ದಂಗೆ. Attack hand of 0. Pick a card. ಈಗ ಇನ್ನೊಂದು ಪಿಕ್ ಮಾಡೋಣ. 3. Current score colon 3. ಓಕೆ 3. Current pick one more card. ಇನ್ನೊಂದು 7. Current score colon 10. ಇನ್ನೊಂದು ಎಕ್ಕ ಬೀಳಲಿ. Current pick one more card. ಕರೆಕ್ಟಾಗಿ 21 ಆಗುತ್ತೆ. Jack. Current score colon 20. 20 ಸಾಕು. 20ಗಿಂತ ಮೇಲಂತ Stay at 20. ಸಾಧ್ಯನೇ ಇಲ್ಲ. Stayed at 20. Card games. Hanamath Array of Stern. ಓಕೆ ನೋಡೋಣ ಈಗ ಅವರು 20 4. ಮಾಡಿದ್ರೆ Total 4. ವೇಸ್ಟ್ ಮಾಡಿಸ್ಬೋದು. 4 ಬಿತ್ತು. 7. Total 11. 11. ಓ ಈಗ 10 ಬಿದ್ದರೆ 9. Total 20. ಓ ರೌಂಡ್ ವೇಸ್ಟ್ ಮಾಡಿಸ್ಬೋದು ಈಗ. ಇಲ್ಲ 6. Total Oh. 0. Busted. Gaelic Sing wins. ಓಕೆ Yours turn. Pick a ಇನ್ನು card. ನಾನು ಗೆದ್ದೆ. ಅವರಿಗೆ ಲಾಸ್ಟಲ್ಲಿ 20ಗೆ ಬಂದಿದ್ರು, ಅವರು ಅಲ್ಲಿಯೇ ಸ್ಟಾಪ್ ಮಾಡಿದ್ರು. ಈ ರೌಂಡ್ ವೇಸ್ಟ್ ಆಗ್ತಾಯಿತ್ತು. ಬಟ್ ಏನು ಅಂದರೆ ನೋಡೋಣ ಏನಾದ್ರು 1 ಬೀಳುತ್ತಾ ಅಂತ ಆಡಿದ್ರು. ಅದು 26 ಆಯಿತು. 6 ಬಿದ್ದಿತ್ತು ಅವ್ರಿಗೆ. ಹಂಗಾಗಿ ನಾನು 3 ಪಾಯಿಂಟ್ ಆಯ್ತು ಈಗ. 0. Pick a card. ನೆಕ್ಸ್ಟ್ ಪಿಕ್ ಮಾಡೋಣ. 4. Current score colon 4. 4. ಓಕೆ Current pick ಇನ್ನೊಂದು one more card. Ace. Current score colon 15. 15. ಇನ್ನೊಂದು ಟ್ರೈ ಮಾಡೋಣ. Current pick one more card. ನೋಡೋಣ ಟ್ರೈ ಮಾಡೋಣ. ಫಸ್ಟಾಗ ಸಾಧ್ಯತೆ ಜಾಸ್ತಿ ಇದೆ ಆದರೂ 10. Busted. Okay. Hanamath Array of Stern. ಇವರು ಫಸ್ಟ್ ಕಾರ್ಡ್ ಪಿಕ್ ಮಾಡಿದ ತಕ್ಷಣ ವಿನ್ ಆಗ್ತಾರೆ ಅವರು. ಯಾಕೆಂದರೆ King. 1 Total 10. Hanamath Array of wins. Okay. Hanamath Array of Stern. ಈಗ ಅವರಿಂದ ಸ್ಟಾರ್ಟ್ ಆಗುತ್ತೆ. ಈಗ ನನ್ನ 3 ಪಾಯಿಂಟ್ ಅವ್ರದ್ದು ಒಂದಿದೆ ಈಗ. Queen. Total 10. ಓಕೆ 10. 6. Total 16. ಎಸ್ 16. ನೋಡೋಣ ಇಲ್ಲಿ ಸ್ಟಾಪ್ ಮಾಡ್ತಾರಾ ಅಥವಾ ಇನ್ನು ಮುಂದಕ್ಕೆ ಹೋಗ್ತಾರಾ ಅಂತ. ಮುಂದಕ್ಕೆ ಹೋದರೆ ಏನಾದರೂ 21 ಏನಾದರೂ ದಾಟಿದ್ರೆ ಬಸ್ಟ್ ಆಗುತ್ತೆ. ಬಟ್ 7. Total Oh, 0. bust ಆಯ್ತು. Busted. Yours turn. Pick a card. ನೋಡಿ ನನಗೆ ಈಸಿ ಆಯ್ತು ಈಗ. ಜಸ್ಟ್ 1 ಕಾರ್ಡ್ 0. Pick a card. ಪಿಕ್ ಮಾಡಿದ ತಕ್ಷಣ ಗೆಲ್ತೀನಿ. ಯಾಕೆಂದರೆ 1 ಬಂದರೂ ಗೆದ್ದಂಗೆ ಅಲ್ವಾ ಅದಕ್ಕೆ. 5. Gaelic Sing wins. Yes, Yours good. turn. Pick a card. ಓಕೆ ಈಗ 0. ನೋಡಿ Attack Sig 4. Target colon. Attack Hanamath Array of 1. Image. ಎಸ್ ಈ ರೌಂಡು ನಾನು ಗೆದ್ದರೆ ಈ ಗೇಮೇ ಗೆದ್ದಂಗೆ. 0. Pick a card. ಯಾಕಂದರೆ 5 ಪಾಯಿಂಟ್ ಆಗುತ್ತಲ್ಲ. 9. Current score colon 9. ಎಸ್ 9. ಈಗ ಒಂದು 11 ಬಿದ್ದುಬಿಡಿ. Current pick one more card. ಎಸ್ 6. Current score colon 15. 15 ಬಿತ್ತು. ಇನ್ನೊಂದು ಟ್ರೈ ಮಾಡೋಣ. Current pick one more card. ಟ್ರೈ ಮಾಡೋಣ. 3. Current score colon 18. 18ಗೆ ಸ್ಟಾಪ್ ಮಾಡ್ಬಿಡೋಣ. Stay at 18. Stayed at 18. Card games. Hanamath Array of Stern. ಓಕೆ ನೋಡೋಣ. 10. Total 10. 18ಗಿಂತ ಜಾಸ್ತಿ 21 8. Total 18. 1ಗಿಂತ ಕೆಳಗೆ ಹಂಗಿರ್ಬೇಕಿದು. ಎಸ್ 18 ಬಂದಿದೆ. ನೋಡೋಣ ಸ್ಟೇ ಮಾಡಿ ವೇಸ್ಟ್ ಮಾಡಿಸ್ತಾರಾ ಅಥವಾ Round wasted. Yours turn. Pick a card. ನೋಡಿ 18 ಬಂದಿತ್ತು. ಸುಮ್ಮನೆ ಯಾಕೆ ಜಾಸ್ತಿ ಟೆನ್ಷನು ಅಂತ ರೌಂಡ್ ವೇಸ್ಟ್ ಮಾಡಿಸಿದ್ರು. ಅಟ್ಲೀಸ್ಟ್ ಗೆಲ್ಲಕ್ಕ ಇಲ್ಲಾಂದ್ರೆ ಪರವಾಗಿಲ್ಲ, ಈ ರೌಂಡ್ ವೇಸ್ಟ್ ಆಗಲಿ ಅಂತ.
ಓಕೆ 0. Pick a card. ಓಕೆ ಪಿಕ್ 8. Current score colon 8. 8 Current pick one more card. ಒಂದು King. Current score colon 18. ಈಗಲೂ 18ಗೆ ಸ್ಟಾಪ್ ಮಾಡೋಣ. Stay at 18. ಇಲ್ಲಿಂದ ಮುಂದಕ್ಕೆ ಹೋಗೋದು ರಿಸ್ಕು. Stayed at 18. Card games. Hanamatha Ray Upstern. ಓಕೆ ನೋಡೋಣ. 4. Total 4. ಎಸ್ 4 King. Total 14. ಎಸ್ 49 ಇದೆ. 6. Total 20. ಗೆದ್ರು. Hanamatha Ray Up wins. Hanamatha Ray Upstern. ಯಾಕಂದರೆ ಟಾರ್ಗೆಟ್ 19 ಇತ್ತು, ಕರೆಕ್ಟಾಗಿ 14ಇಂದ 6 ಬಿತ್ತು, 20 ಆಯಿತು. 4. ಹಾಗಾಗಿ Total 4. ಅವರಿಂದ ಸ್ಟಾರ್ಟ್ ಆಯ್ತು ಈಗ 4. 6. Total 10. ಎಸ್ 10 ಆಗಿದೆ. Ace. Total 21. Oh, 21. Stayed at 21. Your turn. Pick a card. ಐಡಿಯಲ್ ನಂಬರ್ ಬಿತ್ತು ಅವರಿಗೆ ಕರೆಕ್ಟಾಗಿ. 10ನಲ್ಲಿದ್ದ ಕರೆಕ್ಟಾಗಿ ಏಸ್ ಬಿದ್ದುಬಿಡ್ತು ಎಕ್ಕ. 10ರಿಂದ ಕರೆಕ್ಟಾಗಿ 21. ಈ ರೌಂಡ್ ಅಂತೂ ಅವ್ರು ಸೋಲಕ್ಕೆ ಸಾಧ್ಯ ಇಲ್ಲ, ನಾನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಬ್ಬಬ್ಬ ಅಂದರೆ ವೇಸ್ಟ್ ಮಾಡಿಸ್ಬೋದು. ಅದು 21 ಬಿದ್ದರೆ 0. Pick a card. ನೋಡೋಣ. 7. Current score colon 7. Current pick one more card. 4. Current score colon 11. Target colon ಈಗ 21. 10 ಬೀಳಬೇಕು. Current pick one more. 7. Current score colon 18. Target colon 21. ಇದು ಹೆಂಗಿದ್ರು ಸೋಲೋದೇನೆ. ಇನ್ನೊಂದು ಪಿಕ್ ಮಾಡೋಣ. ಇಲ್ಲ ಇದ್ರೂ ಸೋಲೋದೇನೆ. 10. Busted. Okay. Hanamatha Ray Up wins. Hanamatha Ray Upstern. 0. Can you master 3. Image. ಓಕೆ ಅವರು ಮೂರ್ದಾಗಿ Cat 6 4. Image. 7. Total 7. ಹತ್ತಿರ ಬರ್ತಾ ಇವ್ರೀಗ 3 5. 4 Total 12. ಎಸ್ 12 ಆಗಿದೆ. 5. Total 17. ಓಕೆ 17 ಆಗಿದೆ. ನೋಡೋಣ. Stayed at 17. Yours turn. Pick a Okay. card. Candy 0 colon. Pick a card. 9. Current score colon 9. Target colon 10 18. ಬಿದ್ದುಬಿಡ್ಲಿ. 10 Current pick one more. 3. Current Oh. score colon 12. Target colon 18. 12. Current pick one more card. ನೋಡೋಣ ಇನ್ನೊಂದು. 6. Gaelic wins. ನಾನು ಗೆದ್ದೆ. ಮ್ಯಾಚ್ ಮುಗೀತು ಸ್ನೇಹಿತರೆ. Back to home. Match successfully completed. ಯಾಕೆಂದರೆ ನಂದು 5 ಆಯ್ತಲ್ಲ. Back to card game. Winners list. Rank 1. Katak Singh. Rank 2. Kanya Masarayam. ಸೊ ಈ ಥರ. ಸೊ ಇದರಲ್ಲಿ ನಮ್ಮ ಮೈಂಡ್ ಓಡಿಸೋದು ಅಂಥ ಜಾಸ್ತಿ ಏನಿಲ್ಲ. ಜಸ್ಟು ರಿಸ್ಕ್ ತೊಗೊತೀವ ಇಲ್ವಾ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ನಾವು 12ಅಲ್ಲಿದ್ದಾಗ ಒಂದೊಂದು ಸಲ ಇನ್ನೂ 12 ಇದೆಯಲ್ಲ ಬಿಡು, ಇನ್ನೂ ಜಾಸ್ತಿ ಗ್ಯಾಪ್ ಇದೆ ಅಂತ ಮುಂದಕ್ಕೆ ಆಡೋಕೆ ಹೋದರೆ 10 ಬಿದ್ದು ಒಂದೇ ಸಲ ಠಕ್ ಅಂತ ಬಸ್ಟ್ ಆಗಿಬಿಡುತ್ತೆ. ಸೊ ಇದೊಂಥರ ಏನು ಅಂದರೆ ಲಕ್ ಮೇಲೆ ಆಡೋಂಥ ಗೇಮು. ಸೊ ಈ ಗೇಮು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಾಡಿ. ಸೊ ಮುಂದಿನ ಟ್ವಿಟರಲ್ಲಿ ಇನ್ನೊಂದು ಗೇಮು ಚೋರ್ ಪೊಲೀಸ್, ಕಳ್ಳ ಪೊಲೀಸ್, ಈ ಆಟವನ್ನು ಯಾವ ರೀತಿ ಆಡೋದು ಅಂತ ನೋಡೋಣ. ಇದರಲ್ಲೂ ಕೂಡ ಒಳ್ಳೆ ಮಜಾ ಇದೆ. 6 ಜನ ಆಡ್ಬೋದು. ಸೊ ಈ ಟ್ವಿಟರಲ್ಲಿ ಬೇಕು ಅಂತಂದರೆ ಹೆಚ್ಚು ಕಾಮೆಂಟ್ಸ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.